ಹಾಯ್ ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೋಡೆಗಳಿಗೆ ಟೆಕ್ಸ್ಚರನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಹೇಗೆ ಟೆಕ್ಸ್ಚರಿಂಗ್ ಮಾಡೋದು ಅನ್ನುವಂಥದ್ದನ್ನು ಡೀಟೇಲ್ ಆಗಿ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ. ನಿಮಗೆ ಹೇಗೆ ಟೆಕ್ಸ್ಚರ್ ಮಾಡಬೇಕು, ಟೆಕ್ಸ್ಚರ್ ಮಾಡುವಾಗ ನಾವು ಪಾಲಿಸಬೇಕಾದಂತಹ ಒಂದಿಷ್ಟು ನಿಯಮಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಮಿಕ್ಸಿಂಗ್ ವಿಧಾನವನ್ನು ತಿಳಿಸಿಕೊಡ್ತೇನೆ. ನೋಡಿ, ಒಂದು ಬಕೆಟಿಗೆ ಒಂದಿಷ್ಟು ನೀರನ್ನು ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು 10 ಲೀಟರ್ ಬಕೆಟ್ ಆದರೆ ಒಂದು ಕಾಲು ಭಾಗದಷ್ಟು ಅದಕ್ಕೆ ನೀರು ಹಾಕೊಳ್ಳಿ. ಅದಾದ ನಂತರ ಅದಕ್ಕೆ ನಾವು ಸೆಲೆಕ್ಟ್ ಮಾಡಿರುವಂತಹ ಟೆಕ್ಸ್ಚರ್ ಮೆಟೀರಿಯಲನ್ನು ಹಾಕಬೇಕು. ನೋಡಿ, ನಾನಿಲ್ಲಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೇನೆ. ಸೊ ಮೆಟೀರಿಯಲನ್ನು ಹಾಕಿ, ಯಾವುದಾದ್ರೂ ಆಗುತ್ತೆ, ಬ್ರ್ಯಾಂಡ್, ಬೇರೆ ಬೇರೆ ಬ್ರ್ಯಾಂಡ್ಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇದೆ. ನಿಮಗೆ ಬಿರ್ಲಾದ್ದು ಸಿಗುತ್ತೆ, ಅದಾದ ನಂತರ ಟಫಿಟ್ ಅಂತ ಸಿಗುತ್ತೆ, ಹೀಗೆ ಬೇರೆ ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಬ್ರ್ಯಾಂಡನ್ನು ತಗೊಂಡು ಬನ್ನಿ. ನೋಡಿ, ನಾವಿಲ್ಲಿ ಬೇರೆ ಒಂದು ಬ್ರ್ಯಾಂಡನ್ನು ಯೂಸ್ ಮಾಡ್ತಿದ್ದೇವೆ, ಟೆಕ್ಸ್ಚರ್ ಡಿಸೈನ್ ಅಂತ. ನಿಮಗೆ ಯಾವುದು ಬೇಕೋ ಆ ಬ್ರ್ಯಾಂಡನ್ನು ತಗೊಂಡು ಬನ್ನಿ. ನಾವಿಲ್ಲಿ A1 ವಾಲ್ಕಿಯರ್ ಅನ್ನೋ ಆ ಬ್ರ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದೇವೆ. ಇದನ್ನು ಸ್ವಲ್ಪವಾಗಿ ಬಕೆಟಿಗೆ ಸುರಿತಾ ಹೋಗಿ. ಜೊತೆಗೆ ಮಿಕ್ಸರ್ ಮೆಷಿನ್ ಸಿಗುತ್ತೆ, ಆ ಮಿಕ್ಸರ್ ಮೆಷಿನಲ್ಲೇ ಮಾಡಿ. ದಯವಿಟ್ಟು ಕೈಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮಿಕ್ಸರ್ ಮೆಷಿನಲ್ಲಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಅದು ಹೇಗೆ ಮಿಕ್ಸ್ ಮಾಡಬೇಕು ಅನ್ನೋಂಥದ್ದನ್ನು. ಸೊ ಎಷ್ಟು ಬೇಕೋ ಅಷ್ಟು ಮೆಟೀರಿಯಲನ್ನು ಆ್ಯಡ್ ಮಾಡ್ತಾ ಮಿಕ್ಸಿಂಗ್ ಮಾಡ್ತಾ ಹೋಗಿ. ಇಲ್ಲಾಂದರೆ ಅದು ಗಟ್ಟಿಯಾಗಿ ಬಿಡುತ್ತೆ, ಮತ್ತು ಗಂಟಾಗುತ್ತೆ. ಆ ಥರ ಆಗ್ಲಿಕ್ಕೆ ಬಿಡಬೇಡಿ. ಅದನ್ನ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಆಮೇಲೆ ಕಡೆಗೆ ಒಂದು ನೋಡಿ, ಪೇಸ್ಟ್ ಥರ ಬರ್ತಾ ಇದೆ. ಇದು ತಿಕ್ ಪೇಸ್ಟ್, ದಪ್ಪ ಪೇಸ್ಟ್ ಥರ ಆಗಿದೆ. ಈ ಥರ ಪೇಸ್ಟ್ ಫಾರ್ಮಿಗೆ ಬರುವವರೆಗೆ ನೀವು ಮೆಟೀರಿಯಲನ್ನು ಮತ್ತು ನೀರನ್ನು ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ಆ್ಯಡ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಪೇಸ್ಟ್ ರೂಪದ ಮೆಟೀರಿಯಲನ್ನು ರೆಡಿ ಮಾಡ್ಕೊಳ್ಳಿ. ಈ ಪೇಸ್ಟ್ ರೆಡಿಯಾದ ನಂತರ ಇದನ್ನು ಗೋಡೆಗೆ ಅಪ್ಲೈ ಮಾಡಬೇಕು. ಈ ಗೋಡೆಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಗೋಡೆನ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ಳಿ. ಏನಾದರೂ ಗೋಡೆ ಕ್ಲೀನ್ ಇಲ್ಲ ಅಂತ ಹೇಳಿದರೆ ಅದನ್ನು ನಾರ್ಮಲ್ ಆಗಿ ಒಂದು ಸ್ವಲ್ಪ ನಮ್ಮದು ಪೊರಕೆಯಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಪೇಸ್ಟನ್ನು ನಮ್ಮ ಗುರ್ಮಾಲ್ನಿಂದ ಅದನ್ನು ನೀಟಾಗಿ ಗೋಡೆಗೆ ಅಪ್ಲೈ ಮಾಡ್ತಾ ಬನ್ನಿ. ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಈ ವ್ಯಕ್ತಿ ರೆಡಿ ಮಾಡ್ಕೊಂಡಿರುವಂತಹ ಟೆಕ್ಸ್ಚರ್ ಮೆಟೀರಿಯಲನ್ನು ನೀಟಾಗಿ ಗೋಡೆಗೆ ಅಪ್ಲೈ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಅದನ್ನು ಅಪ್ಲೈ ಮಾಡಿ. ಅದಾದ ನಂತರ ನೋಡಿ, ಬ್ರಷನ್ನು ನೀರಿಗೆ ಅದ್ಬಿಟ್ಟು ಅದನ್ನು ಗೋಡೆಗೆ ಆಡಿಸ್ಬೇಕು. ನೀವು ನೋಡ್ತಾ ಇದ್ದೀರಲ್ವಾ? ಅಂದರೆ ಇದನ್ನು ಯಾಕೆ ಹೀಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಅದೊಂದು ಯೂನಿಫಾರ್ಮಿಟಿ ಬರಲಿಕ್ಕೆ. ಇವಾಗ ಮೆಟೀರಿಯಲನ್ನು ಅಪ್ಲೈ ಮಾಡಿರೋದ್ರಿಂದ ಈ ಗೋಡೆಯ ಸರ್ಫೇಸ್ ಮೇಲೆ ಅದು ಸರಿಯಾಗಿ ಕೂತಿರೋದಿಲ್ಲ, ಅಂದರೆ ಅಂಡ್ಯುಲೇಷನ್ ಇರುತ್ತೆ. ಸೊ ಅದನ್ನು ಒಂದೇ ಲೆವೆಲ್ಗೆ ಮಾಡಲಿಕ್ಕೋಸ್ಕರ ನಾವು ಬ್ರಷಿಂದ, ನೀರು ತುಂಬಿರುವ ಬ್ರಷಿಂದ ಅದನ್ನು ಲೆವೆಲ್ ಮಾಡ್ತಾ ಹೋಗಬೇಕು. ಅದಾದ ನಂತರ ನೋಡಿ, ಈ ಗುರ್ಮಾಲ್ ಇದೆಯಲ್ಲ, ಈ ಗುರ್ಮಾಲ್ನಿಂದ ನೀಟಾಗಿ ವೃತ್ತಾಕಾರದಲ್ಲಿ, ಅಂದರೆ ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್, ಯಾವ ಡೈರೆಕ್ಷನ್ ಆದರೂ ಆಗುತ್ತೆ, ಅದನ್ನು ತಿರುಗಿಸ್ತಾ ಹೋಗಿ. ಈ ಥರ ಮಾಡಿದಾಗ ನೀವು ಏನು ಅಂದ್ಕೊಂಡಿರ್ತೀರ ನೋಡಿ, ಆ ಟೆಕ್ಸ್ಚರನ್ನು ಹಾಕ್ಬೋದು. ನೋಡಿ, ನಾವು ಇದನ್ನು ಹಾಕಿರೋದು ಟೆಕ್ಸ್ಚರ್, ಇದೊಂದು ನಾವು ಕೊಟ್ಟಿರೋ ಡಿಸೈನ್, ಆ ಪ್ರಕಾರ ಇದನ್ನು ಇವರು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಟೆಕ್ಸ್ಚರ್ಸ್ಗಳಿದೆ, ನಾನು ಒಂದಷ್ಟು ಇಮೇಜಸ್ಗಳನ್ನು ಹಾಕ್ತೇನೆ ನೋಡಿ. ಸೊ ಇದರಲ್ಲಿ ಯಾವುದಾದ್ರೂ ನೀವು ಟೆಕ್ಸ್ಚರನ್ನು ಮಾಡ್ಬೋದು. ರೈನ್ ಟೈಪ್ ಟೆಕ್ಸ್ಚರ್ ಮಾಡಬಹುದು, ಅಥವಾ ಬೇರೆ ಬೇರೆ ಟೈಪ್ ಟೆಕ್ಸ್ಚರ್ಸ್ಗಳೆಲ್ಲ ಬರುತ್ತೆ. ಸೊ ಯಾವುದನ್ನು ಬೇಕಾದರೂ ಮಾಡ್ಬೋದು. ನಾವು ಮಾಡ್ತಾ ಇರೋದು ಇದು ನಮ್ಮ ಒಂದು ಇದರ ಡಿಸೈನ್ಸ್ ಪ್ರಕಾರ ಮಾಡ್ತಾ ಇದ್ದೇವೆ. ಇದನ್ನು ನೋಡಿ ಯಾವ ಥರ ಮಾಡಬೇಕು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ನೋಡಿ, ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ತಾ ಬರಬೇಕು. ನಿಮ್ಮ ಹೊರಗಿನ ಗೋಡೆ ಏನಿದೆ ನೋಡಿ, ಅದಕ್ಕೆಲ್ಲ ನೀಟಾಗಿ ಥರ ಅಪ್ಲೈ ಮಾಡ್ತಾ
ಇದನ್ನು ಫಿನಿಶ್ ಮಾಡ್ತಾ ಬರಬೇಕು. ಆಮೇಲೆ ಜಾಯಿಂಟ್ಸಲ್ಲಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಒಂದು ಲೈನ್ ನೀವು ಹಾಕ್ತೀರಾ, ಅದಾದ ನಂತರ ಕೆಳಗೆ ಅವ್ರು ಮತ್ತೆ ಬಂದು ಏನು ಅಪ್ಲೈ ಮಾಡ್ತಾರಲ್ವಾ, ಆವಾಗ ನೋಡ್ಕೊಳ್ಳಿ ಆ ಜಾಯಿಂಟ್ಸಲ್ಲಿ ಏನಾಗತ್ತೆ ಅಂತ ಹೇಳಿದರೆ, ಸರಿಯಾಗಿ ಟೆಕ್ಸ್ಚರ್ ಮಾಡಲಿಲ್ಲ ಅಂದರೆ ಆ ಜಾಯಿಂಟ್ಸ್ ಎದ್ದು ಕಾಣುತ್ತೆ. ಆ ಥರ ಬರಬಾರ್ದು. ನೋಡಿ ನಾವು ಯಾವ ಥರ ಅಪ್ಲೈ ಮಾಡಿದ್ದೇವೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಎಲ್ಲ ಆದಮೇಲೆ ನಾನು ಕ್ಲೋಸಪ್ಪಲ್ಲಿ ನಿಮಗೆ ವಿಡಿಯೋನ ಮಾಡಿ ತೋರಿಸ್ತೇನೆ. ನೋಡಿ ಯಾವ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ಟೆಕ್ಸ್ಚರ್. ಸೊ ನೀವು ಕೂಡ ಒಂದಷ್ಟು ಕೇರ್ಫುಲ್ಲನ್ನು ಮತ್ತು ಒಂದಷ್ಟು ವಿಧಾನಗಳನ್ನು ನಾನು ಏನು ಹೇಳಿದೆ ಅದನ್ನು ಅನುಸರಿಸ್ತಾ ಹೋದರೆ ಬೇಸಿಕ್ ಆಗಿ ಎಲ್ಲ ಟೆಕ್ಸ್ಚರಲ್ಲೂ ಸೇಮ್ ಮೆಥಡ್ ಬರುತ್ತೆ ನೋಡಿ. ಅಪ್ಲೈ ಮಾಡುವಂಥದ್ದು ಅಥವಾ ಬ್ರಷಲ್ಲಿ ಅದನ್ನು ಬ್ರಷ್ ಆಡಿಸುವಂಥದ್ದು ಎಲ್ಲ ಸೇಮ್ ಬರುತ್ತೆ. ಕೊನೆಗೆ ಡಿಸೈನ್ ಯಾವುದು ಅದಕ್ಕೆ ತಕ್ಕ ಹಾಗೆ ಗುರ್ಮಾಲನ್ನು ಆಡಿಸಿದ್ರೆ ಆಯಿತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಟೆಕ್ಸ್ಚರ್ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಮಾಹಿತಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ಚಾನಲನ್ನು ನಿರಂತರವಾಗಿ ನೀವು ಸಪೋರ್ಟ್ ಮಾಡ್ತಾ ಇರಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮುಂದೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.